ನಾವೇನು ಯೋಚಿಸ್ತೀವೋ ಅದೇ ರೀತಿ ಆಗುತ್ತಾ? ಆಗೋದಾಗಿದ್ದರೆ ಹೇಗೆ? ಇದ್ರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಎಲ್ಲ ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಕೋಚ್ಗಳು, ಸಕ್ಸಸ್ಫುಲ್ ಪರ್ಸನ್ ಹೇಳುವಂತಹ ಮಾತು ನೀವೇನು ಯೋಚಿಸ್ತೀರೋ ಅದೇ ನೀವು ಆಗ್ತೀರಾ ಅಂತ. ಅರ್ಥ ಏನಂದರೆ, ನೀವೀಗೇನು ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರೋ ಅದು ಕಾನ್ಷಿಯಸ್ ಮೈಂಡಿಂದ ಕೇಳಿಸ್ಕೊತಾ ಇದ್ದೀರಾ. ನಾವು ಕೇಳಿಸ್ಕೊಂಡಿದ್ದು, ನೋಡಿದ್ದು, ಕೇಳಿದ್ದು ಎಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗ್ತಾ ಹೋಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಸ್ಕ್ಯಾನ್ ಮಾಡಿ ಅದನ್ನು ನಿಜ ಮಾಡಲಿಕ್ಕೆ ನೋಡ್ತಾ ಇರ್ತದೆ. ಯಾಕೆಂದರೆ ಕಾನ್ಷಿಯಸ್ ಮೈಂಡ್ 5%, ಸಬ್ಕಾನ್ಷಿಯಸ್ ಮೈಂಡ್ 95%. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ದಿನ ರಾತ್ರಿ ಕೆಲಸ ಮಾಡ್ತಾ ಇರುತ್ತೆ. ನಾವು ಅಫರ್ಮೇಷನ್ ಆಗಿರ್ಬೋದು, ವಿಜುವಲೈಸೇಷನ್ ಆಗಿರ್ಬೋದು, ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಏನೇ ಆದರೂ ಮಲಗೋಕ್ಕಿಂತ ಮುಂಚೆ ಮಾಡಿದಾಗ ಜಾಸ್ತಿ ಪರಿಣಾಮಕಾರಿ ಆಗಿರ್ತದೆ. ಯಾಕಂದರೆ ನೈಟ್ ಫುಲ್ಲು ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ. ಕಾನ್ಷಿಯಸ್ ಮೈಂಡ್ ನಿದ್ದೆ ಮಾಡಿರುತ್ತೆ, ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಅದು 24 ತಾಸು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. ನಾವು ಕೆಟ್ಟ ಕನಸು ಬಿತ್ತು ಅಂತೀವಲ್ಲ, ಯಾಕೆ ಗೊತ್ತಾ? ನಾವು ಇಡೀ ದಿವಸ ಏನೋ ಜಗಳ, ಗಲಾಟೆ, ಕಿರಿಕಿರಿ ಅದನ್ನೆಲ್ಲ ರಾತ್ರಿ ನೆನೆಸ್ಕೊಂಡು ಮಲಗಿದಾಗ ನಾಳೆ ನಾವು ಒಬ್ಬರನ್ನ ಮೀಟ್ ಮಾಡಬೇಕು. ಇವತ್ತು ರಾತ್ರಿ ನಾವು ಮಲಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ಸರಿಯಾಗಿಲ್ಲ, ನೆಗೆಟಿವ್ ಮನುಷ್ಯ, ಕೋಪಿಷ್ಟ, ಅವ್ರ ಜೊತೆ ವ್ಯವಹಾರ ಆಗ್ತದೆ ಅಂತ ನನಗೆ ನಂಬಿಕೆ ಇಲ್ಲ, ಈ ರೀತಿ ಅಂದ್ಕೊಂಡು ಮಲಗೋದ್ರಿಂದ ಬೆಳಿಗ್ಗೆ ನೀವು ಎದ್ದು ಆ ಕೆಲಸಕ್ಕೆ ಹೋದಾಗ, ಆ ವ್ಯಕ್ತಿನ ಮೀಟ್ ಮಾಡಿದಾಗ ಆ ಕೆಲಸ ನಿಜವಾಗ್ಲೂ ಆಗಲ್ಲ. ನಾವು ರಾತ್ರಿ ಏನು ಯೋಚಿಸ್ತೀವೋ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಮಾಡ್ತೀವೋ ಅದೇ ಬೆಳಿಗ್ಗೆ ಆಗುತ್ತೆ. ಅದೇ ನೀವು ನಾಳೆ ನನಗೆ ಒಬ್ಬರನ್ನ ಮೀಟ್ ಮಾಡಬೇಕು, ಅವರಿಂದ ಕೆಲಸ ಆಗಬೇಕು ಅಂದರೆ ನೀವು ಅವ್ರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ ಮಲಗಿದ್ರೆ, ನಾನು ಹೋಗ್ತಾ ಇದ್ದೀನಿ, ಮೀಟ್ ಮಾಡ್ತೀನಿ, ಅವ್ರು ಅದನ್ನು ಒಪ್ಕೋತಾರೆ, ಕೆಲಸ ಆಗುತ್ತೆ ಅಂತ ನೆನೆಸ್ಕೊಂಡು ಮಲಗಿದ್ರೆ ಅದು ಆ ರೀತಿ ಆಗುತ್ತೆ. ನಮ್ಮ ಕೆಲಸ ಎಲ್ಲ ಉಲ್ಟಾ ಯಾಕಾಗುತ್ತಂದರೆ, ನಾವು ಯಾವುದನ್ನು ನಾಳೆ ಆಗಬಾರ್ದು ಅಂದ್ಕೋತೀವೋ ಅದನ್ನೇ ಯೋಚಿಸ್ಕೊಂಡು ಮಲಗ್ತಾ ಇರ್ತೀವಿ. ಹಾಗಾಗಿ ಅದೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವು ದೇವರನ್ನು ಹೊರಗಡೆ ಹುಡುಕ್ತೀವಿ, ಆದರೆ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ದೇವರು, ಅದೇ ನಮಗೆ ಬೇಕಾದದನ್ನು ಕೊಡಬಲ್ಲದು ಅನ್ನುವ ಅರಿವು ನಮಗಿಲ್ಲ. ನಾವು ಯೋಚಿಸಿದ್ದೇ ಯಾಕಾಗ್ತದೆ ಅಂದರೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸ ಗೊತ್ತಿಲ್ಲ. ಉದಾಹರಣೆ ಹೇಳಬೇಕಂದ್ರೆ, ನೀವು ಒಂದೊಂದು ಸಲ ರಾತ್ರಿ ಮಲ್ಕೊಂಡಾಗ ನಿಮಗೆ ಕುತ್ತಿಗೆ ಮೇಲೆ ಬಂದು ಯಾರೋ ಪ್ರೆಸ್ ಮಾಡ್ತಾ ಇರುವಂತಹ ಅನುಭವ ಆಗುತ್ತೆ. ನೀವು ಬೆಚ್ಚಿ ಬೀಳ್ತೀರ, ಬೆವತಿರ್ತೀರ, ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತೀರಾ, ಕಣ್ಬಿಟ್ಟು ನೋಡಿದ್ರೆ ಏನೂ ಇರಲ್ಲ. ಅಥವಾ ಕನಸಲ್ಲಿ ಹೋಗ್ತಾ ಇರ್ತೀರ, ಹೋಗ್ತಾ 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 ಯಾವುದೋ ಪ್ರಪಾತದಲ್ಲಿ ಬೀಳ್ತೀರ, ಕಣ್ಬಿಟ್ಟು ನೋಡಿದ್ರೆ ಏನೂ ಇರಲ್ಲ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸ ಗೊತ್ತಿಲ್ಲ. ನನ್ನ ಬಿಸ್ನೆಸ್ ನಡೀತಾ ಇಲ್ಲ, ಕಾಂಪಿಟೇಷನ್ ಇದೆ, ಈ ರೀತಿ ಅಂದ್ಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತದೆ, ನಿಜ ನಿನ್ನ ಬಿಸ್ನೆಸ್ ನಡೆಯಲ್ಲ, ಒಂದು ಗಿರಾಕಿಗೂ ನಾನು ಬರಲಿಕ್ಕೆ ಬಿಡಲ್ಲ ಅನ್ನುತ್ತೆ. ಹಾಗಾಗಿ ನಾವೇನು ಯೋಚಿಸ್ತೀವೋ ಅದು ಹಾಗೆ ಆಗ್ತದೆ. ಹಾಗಾಗಿ ನಿಮ್ಮ ವಿಚಾರದ ಮೇಲೆ ಧ್ಯಾನ ಇಡಿ. ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಪೂರ್ತಿ ನಂಬಿಕೆ ಇದೆ, ನಾನು ಅದರಲ್ಲಿ ಸಕ್ಸಸ್ ಆಗ್ತೀನಿ, ನಾನು ಕೊಡುವಂಥ ಪ್ರಾಡಕ್ಟ್ ಜನರಿಗೆ ಇಷ್ಟ ಆಗುತ್ತೆ, ಜನ ನನಗೆ ಹಣ ಕೊಡ್ತಾರೆ ಅನ್ನುವ ಯೋಚನೆ ಇದ್ದರೆ ಅದೇ ರೀತಿ ಆಗುತ್ತೆ. ಅದೇ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಸ್ಟಮರ್ ಬಂದಿಲ್ಲ ಅಂದರೆ ನನಗೆ ತುಂಬ ಲಾಸ್ ಆಗಿಬಿಡ್ತದೆ, ನನ್ನ ಹಣ ಹೋಗ್ತದೆ, ಈ ರೀತಿ ಅಂದ್ಕೊಂಡ್ರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನತ್ತೆ, ಗಿರಾಕಿನ ಬರಲಿಕ್ಕೆ ಬಿಡಲ್ಲ, ನಿನ್ನ ಹಣ ಹೋಗುತ್ತೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಹೇಳುತ್ತೆ, ಯು ಆರ್ ಆಲ್ವೇಸ್ ರೈಟ್. ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ಫೇಲ್ ಆಗ್ತೀಯಾ, ಖಂಡಿತ ಚಿಂತೆ ಮಾಡಬೇಡ ಅಂತ, ಬಿಕಾಸ್ ಯು ಆರ್ ಆಲ್ವೇಸ್ ರೈಟ್. ನನಗೆ ಅನಿಸ್ತಾ ಇದೆ ನಾನು ಎಕ್ಸಾಮಲ್ಲಿ ಖಂಡಿತ ಪಾಸ್ ಆಗ್ತೀನಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ಎಸ್ ನೀನು ಪಾಸ್ ಆಗ್ತೀಯ ಅಂತ. ನನಗನ್ನಿಸ್ತಾ ಇದೆ ನನ್ನ ಬಿಸ್ನೆಸ್ ನಡೆಯಲ್ಲ ಅಂತ, ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ಎಸ್ ನಡೀಲಿಕ್ಕೂ ಬಿಡಲ್ಲ ಅಂತ. ನಾನೇನು ಯೋಚಿಸ್ತೇನೋ ಅದು ನನಗೆ ಬೇಕಾ, ಬೇಡದಿದ್ದರೆ ಅದನ್ನು ಯೋಚಿಸೋದನ್ನು ನಿಲ್ಲಿಸಬೇಕಾಗ್ತದೆ. ಯಾಕಂದರೆ ನೀವು ಏನು ಯೋಚಿಸ್ತೀರೋ ಅದು ಹಾಗೆ ಆಗುತ್ತೆ. ಯಾವುದೇ ಒಂದು ವಿಚಾರನ 17 ಸೆಕೆಂಡ್ ಕಂಟಿನ್ಯೂಸ್ ಆಗಿ ನೀವು ಅದೇ ಯೋಚನೆ ಮಾಡ್ತಾಯಿದ್ರೆ ಅದು ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿಮ್ಮ ವಿಚಾರದ ಮೇಲೆ ಗಮನ ಇರಲಿ. ನೀವು ಮೊಬೈಲಲ್ಲಿ ಏನೇನೋ ನೋಡ್ತಾ ಇದ್ದೀರಾ, ಅದು ಒಳ್ಳೆಯದಲ್ಲ ಅನಿಸಿದ್ರೆ ನೋಡಬೇಡಿ. ಯಾಕಂದರೆ ನೀವೇನು ನೋಡ್ತೀರೋ ಮತ್ತು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಅದನ್ನೇ ಮತ್ತೆ ತೋರಿಸ್ತದೆ. ನೀವು ಡಿಪ್ರೆಷನ್ನು, ಎಕ್ಸೈಟಿ ಅಂತ ಏನು ಹೇಳ್ತಾ ಇದ್ದೀರೋ, ನೀವು ಸರಿಯಾದದನ್ನೇನೋ ನೋಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ನೀವು ಸಬ್ಕಾನ್ಷಿಯಸ್ ಮೈಂಡನ್ನ ನಂಬಿಸಿ ಏನು ಬೇಕಾದರೂ ಪಡಿಬೋದು. ನೀವು ನಾನು ಶ್ರೀಮಂತ ಅಂತ ನಾನು ನಂಬಿದ್ರೆ ನಾನು ಶ್ರೀಮಂತ ಆಗ್ತೀನಿ, ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ನಂಬಿದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ನಾನು ಆರೋಗ್ಯವಾಗಿರ್ತೀನಿ. ಯಾಕಂದರೆ ನಾವು ಏನು ಯೋಚಿಸ್ತೀವೋ ಅದೇ ನಾವು ಆಗ್ತೀವಿ.